ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಇವತ್ತು ಶಿವರಾತ್ರಿ ಹಬ್ಬ. ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಬೆಳಿಗ್ಗೆಯಿಂದ ರೆಡಿಯಾಗಿ ಇವಾಗ ನಾವು ಹೋಗ್ತಾ ಇರೋದು ಗಣೇಶ ಟೆಂಪಲ್. ಬಟ್ ಶಿವನ ಟೆಂಪಲ್ ಇಲ್ಲಿ ಹತ್ತಿರದಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇದೆ, ಬೊಮ್ಮನಹಳ್ಳಿಯ ಸಿಗ್ನಲ್ ಪಕ್ಕದಲ್ಲಿ ಅದು ಬರುತ್ತೆ. ಅಲ್ಲಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಹಾಗಾದರೆ ನನಗೆ ಒಬ್ಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನನ್ನ ಫ್ರೆಂಡ್ಗೆ ಬರ್ತೀಯ ಅಂತ ಕೇಳಿದೆ. 10 ನಿಮಿಷ ಅಂತ ಹೇಳಿಬಿಟ್ಟು 1 ಅವರ್ ತೊಗೊಂಡ್ರು, ಇನ್ನೂ ರೆಡಿಯಾಗಿಲ್ಲ. ಅಲ್ಲಿ ಹೋಗಿಬಿಟ್ಟು ಅವಳಿಗೆ ಸ್ವಲ್ಪ ಬೈದು, ಅವಳಿಗೆ ನಾನು ಬಂದಿದ್ದೇ ಗೊತ್ತಿಲ್ಲ, ರೆಡಿ ಆಗ್ತಾನೆ ಇದ್ದಾಳೆ, ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ. ಸರಿ ಬಾ ಅಮ್ಮ ಶಿವರಾತ್ರಿ ಹಬ್ಬ ಅಂತ ಹೇಳಿ ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನ ಕ್ಯೂ ನೋಡಿ ನನಗೆ ದೇವಸ್ಥಾನದ ಒಳಗಡೆ ಹೋಗ್ಲಾ ಅಥವಾ ವಾಪಸ್ ಹೊರಗಡೆ ಬರಲಾ ಅಂತಲೇ ನನಗೆ ತುಂಬ ಏನು ಮಾಡೋದು. ಅವಳು ಹೇಳಿದ್ಲು ದೇವಸ್ಥಾನಕ್ಕೆ ಬಂದಾಗಿದೆ, ಇವಾಗ ಏನು ಮಾಡೋಕ್ಕೂ ಆಗಲ್ಲ, ದೇವ್ರ ದರ್ಶನ ಮಾಡಿಕೊಂಡೆ ವಾಪಸ್ ಹೋಗೋಣ ಅಂತ ಹೇಳಿ ಅವಳು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ಲು. ಹಾಗಾದರೆ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ, ಇವರೆಲ್ಲ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಪ್ರತಿನಿತ್ಯ ಅಲ್ಲಿ ಯಾರು ಕೂಡ ಇರಲ್ಲ. ಆದರೆ ಸೀದಾ ಅಲ್ಲಿಂದ ದೇವಸ್ಥಾನದ ಒಳಗಡೆ ಬರಬೇಕಾದ್ರೂ ಎಷ್ಟು ಜನ ಗೊತ್ತಾ. ಅಲ್ಲಿ ಹಲವಾರು ಜನ ಪ್ರಸಾದವನ್ನು ತಗೊಳ್ತಾ ಇದ್ರು, ಇನ್ನೂ ಹಲವಾರು ಜನ ದೇವರ ದರ್ಶನಕ್ಕಂತ ಕಾಯ್ತಾ ಇದ್ರು. ಇನ್ನು ಅದರಲ್ಲಿ ಕೆಲವರು ರಾತ್ರಿ ಜಾಗರಣೆಗಾಗಿ ದೀಪವನ್ನು ಹಚ್ಕೊಂಡು ಅಲ್ಲಿ ದೇವ್ರ ಮುಂದೆ ಕೂತಿದ್ರು. ಇದೆಲ್ಲದರ ನಡುವೆ ದೇವರಿಗಾಗಿ, ಅವರ ಶಕ್ತಿಗಾಗಿ ಇರುವಂತಹ ಭಕ್ತಾದಿಗಳನ್ನು ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ಸುಮಾರು ಈ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬದ ದಿನ ನಾನು ಹೋಗ್ತೇನೆ. ಆದರೆ 2 ವರ್ಷದಿಂದ ನಾನು ಅಲ್ಲಿ ಹೋಗಿರಲಿಲ್ಲ. ಬಟ್ ಇವಾಗ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಆಫ್ಟರ್ 3 ಇಯರ್ಸ್. ಬಟ್ ಇಷ್ಟು ಜನ ಇಲ್ಲಿದ್ದದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು ದಿನ ಈ ದೇವಸ್ಥಾನದ ಎದುರುಗಡೆನೇ ಓಡಾಡ್ತೀನಿ, ಆದರೆ ಈ ದೇವಸ್ಥಾನದಲ್ಲಿ ನಾನು ಇಷ್ಟು ಜನನ ಯಾವತ್ತೂ ನೋಡಿದ್ದಿಲ್ಲ. ಈ ಶಿವರಾತ್ರಿ ದಿನ ಇಷ್ಟು ಜನ ಇಲ್ಲಿದ್ದಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ಬನ್ನಿ ಒಂದ್ಸಲ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ. ಈ ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಆಗಾಗ ಸಿಗ್ತಾ ಇರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.